ರಾಜಕೀಯ ನಾಯಕರ ಬಾಯಲ್ಲಿ ಇದೆಂಥ ಮಾತು. ಮೋದಿ ವಿರುದ್ಧ ಮಾತನಾಡುವಾಗ ಸಂಸ್ಕೃತಿಯನ್ನೇ ಮರೆತ್ರ ಸಂಸ್ಕೃತಿ ಸಚಿವ ತಂಗಡಗಿ. ತಾಳ ತಪ್ಪಿದ ಮಾತಿನಿಂದ ಯಾರಿಗೆ ಲಾಭ? ಇದೇ ಈ ಹೊತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ, ನಾಲಿಗೆ ರಾಜಕೀಯ. ನಾನು ನಾಗೇಂದ್ರ ಬಾಬು. ರಾಷ್ಟ್ರ ರಾಜಕಾರಣದಲ್ಲಿ ಲೋಕಸಮರ ಕಳೆಗಟ್ಟಿದೆ. ಯಾವುದೇ ಎಲೆಕ್ಷನ್ ಬರಲಿ ಆಗ ವಾಕ್ ಸಮರಗಳು ತಾರಕಕ್ಕೇರುತ್ತವೆ. ನಾಯಕರ ದಾಳಿ, ವಾಗ್ದಾಳಿ, ಪ್ರತಿದಾಳಿ ಕಂಡು ಬರ್ತಾನೆ ಇರುತ್ತೆ. ಆದರೆ ಮಾತನಾಡೋ ಬರದಲ್ಲಿ ವಿವೇಚನೆ ಮರೆತರೆ ಹೇಗೆ? ಇದೀಗ ಸಚಿವ ಶಿವರಾಜ ತಂಗಡಗಿ ಪ್ರಧಾನಿ ವಿರುದ್ಧ ಬಳಸಿದ ಪದ ಪ್ರಯೋಗ ಎಂಥದ್ದು? PM ಅಂಥ ಮಹತ್ವದ ಸಾಂವಿಧಾನಿಕ ಹುದ್ದೆಯಲ್ಲಿರುವ ವ್ಯಕ್ತಿ ಬಗ್ಗೆ ಕಾಂಗ್ರೆಸ್ ನಾಯಕ ಹೇಳಿದ್ದಾದ್ರೂ ಏನು? ತಂಗಡಗಿ ವಿರುದ್ಧ ಕೇಸರಿ ಪಾಳ್ಯ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದಾದ್ರೂ ಯಾಕೆ ಅನ್ನೋ ಡೀಟೇಲ್ಸ್ ನೋಡೋಣ ಬನ್ನಿ. ರಂಗೇರಿದ ಲೋಕಸಮರದಲ್ಲಿ ಅದೆಂಥ ಮಾತು? ನಾಯಕರೇ, ಇದೇನಾ ಸಂಸ್ಕೃತಿ, ಇದೇನಾ ಸಭ್ಯತೆ? ರಂಗೇರಿದ ಲೋಕಸಭಾ ಚುನಾವಣೆ ಅಖಾಡ. ಪ್ರಬಲ ಪಕ್ಷಗಳು ಚುನಾವಣೆಗೆ ಸಿದ್ಧತೆ ಭರಪೂರ. ರಾಜ್ಯದಲ್ಲಿ 2 ಹಂತಗಳಲ್ಲಿ ಕಳೆಗಟ್ಟಿದ ಸಮರ. ಎಸ್ ವೀಕ್ಷಕರೇ, ಲೋಕಸಭಾ ಚುನಾವಣೆ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಿದೆ. ಪರಸ್ಪರ ಪಕ್ಷಗಳು ಗೆಲುವು ಈ ಬಾರಿ ನಮ್ಮದೇ ಅಂತ ಉತ್ಸಾಹದಲ್ಲಿ ಮುನ್ನುಗ್ಗುತ್ತಿವೆ. ಮತದಾರರ ಮನಗೆಲ್ಲೋಕೆ ಸಕಲ ಪ್ಲಾನ್ ರೂಪಿಸಿವೆ. ಕಾಂಗ್ರೆಸ್ ರಾಜ್ಯದಲ್ಲಿ ಫ್ರೀ ಗ್ಯಾರಂಟಿ ವರ್ಕೌಟ್ ಆಗುತ್ತೆ, ನಾವೇ 20 ಸೀಟ್ ಗೆದ್ದು ಬೀಗೋದು ಅಂತಿದೆ. ಇನ್ನೊಂದೆಡೆ ಮೋದಿ ವಿಕಸಿತ ಭಾರತ ಮಂತ್ರ ಜಪಿಸ್ತಾ ಮತದಾರರ ಮನಗೆಲ್ಲೋಕೆ ಮುಂದಾಗಿದ್ದಾರೆ. ಮಿಷನ್ 400 ಗುರಿ ಇಟ್ಟಿರೋ ನಮೋ ಕರುನಾಡಿನಿಂದಲೇ ದಂಡ ಯಾತ್ರೆಗೆ ಚಾಲನೆ ನೀಡಿದ್ದಾರೆ. ಇದೆಲ್ಲದರ ಮಧ್ಯೆ ಅದೇನೋ ಜೋಶ್ನಲ್ಲಿ ಸಚಿವ ಶಿವರಾಜ್ ತಂಗಡಗಿ ಪ್ರಧಾನಿ ಮೋದಿ ವಿರುದ್ಧ ನೀಡಿರೋ ಹೇಳಿಕೆ ಭಾರೀ ಸಂಚಲನಕ್ಕೆ ಕಾರಣವಾಗಿದೆ. ಅಂದಹಾಗೆ ವೀಕ್ಷಕರೇ, ಸಾಮಾನ್ಯವಾಗಿ ಯಾವುದೇ ಎಲೆಕ್ಷನ್ ಬರಲಿ ಅಲ್ಲಿ ನಾಯಕರ ವಾಗ್ದಾಳಿ, ಎದುರಾಳಿ ಪಕ್ಷದ ವಿರುದ್ಧ ಹೇಳಿಕೆ ಕೇಳಿ ಬರ್ತವೆ. ಇದೀಗ ಲೋಕಸಭೆ ಚುನಾವಣೆಯಲ್ಲಿ ಅಂತಹದ್ದೇ ಮಾತುಗಳು ಕೇಳಿ ಬರ್ತಿವೆ. ಆದ್ರೆ ಒಂದು ಲಿಮಿಟ್ ಮೀರಿ ಹೋಗ್ತಿವೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟಕ್ಕೂ ರಾಜ್ಯದ ಸಂಸ್ಕೃತಿ ಸಚಿವರು ನಮ್ಮ ನಾಡಿನ ಸಂಸ್ಕೃತಿಯನ್ನೇ ಮರೆತು ಮಾತನಾಡಿ ಬಿಟ್ರ ಅನ್ನೋ ಚರ್ಚೆ ಕೇಳಿ ಬರ್ತಿವೆ. ಅಷ್ಟಕ್ಕೂ ಸಚಿವ ಶಿವರಾಜ್ ತಂಗಡಗಿ ಭಾಷಣದ ವೇಳೆ ಏನಂದ್ರು ನೋಡಿ. 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಯಾರಿಗಾರು ಉದ್ಯೋಗ ಕೊಟ್ರ? ಉದ್ಯೋಗ ಕೇಳಿದ್ರೆ ಪಕೋಡ ಮಾರಕ್ ಹೋಗಂದ್ರು, ಅಂದ್ರೆ ಬಜಿ ಮಾಡಕ್ ಹೋಗಂದ್ರು. ನಾಚಿಗೆ ಆಗ್ಬೇಕು. ಇನ್ನು ಅವ್ರು ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವ್ರಿಗೆ ಕಪಾಳಕ್ಕೆ ಬಡಿಬೇಕು. ಇನ್ನು ಅವ್ರು ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವ್ರಿಗೆ ಕಪಾಳಕ್ಕೆ ಬಡಿಬೇಕು. ನಾಚಿಗೆ ಬರ್ಬೇಕ್ರಿ. ಇದು ಸಣ್ಣ ಕೆಲಸನ? 2 ಕೋಟಿ ಉದ್ಯೋಗ 1 ವರ್ಷಕ್ಕೆ ಕೊಡ್ತೀನಂದು 10 ವರ್ಷದೊಳಗೆ ಇವತ್ತು ನನಗನ್ಸಿದ ಮಟ್ಟಿಗೆ 20 ಕೋಟಿ ಉದ್ಯೋಗ ಆಗ್ಬೇಕಾಗಿತ್ತು ಮಕ್ಕಳಿಗೆ, ಯುವಕರಿಗೆ. ನಾಯಕರ ಬಾಯಲ್ಲಿ ಇದೆಂಥ ಮಾತು? ಮೋದಿ ವಿರುದ್ಧ ಹೇಳಿದ್ದೇನು ತಂಗಡಗಿ? ಎಸ್, ನೋಡಿದ್ರಲ್ವಾ, ಪ್ರಧಾನಿ ಮೋದಿ ಬಗ್ಗೆ ಸಿದ್ದರಾಮಯ್ಯ ಸಂಪುಟ ಸಚಿವ ತಂಗಡಗಿ ನಾಲಿಗೆ ಹರಿಬಿಟ್ಟಿರೋದನ್ನ. ಕಾರಟಗಿಯಲ್ಲಿ ಮಾತನಾಡುತ್ತಾ ಯುವಕರು ಮೋದಿ ಮೋದಿ ಎಂದ್ರೆ ಕಪಾಳಕ್ಕೆ ಹೊಡಿಬೇಕು ಎಂದಿದ್ದಾರೆ. ಈ ಹೇಳಿಕೆ ಈಗ ವ್ಯಾಪಕ ಟೀಕೆಗೆ ಗುರಿಯಾಗಿದೆ. ಇನ್ನು ಮುಂದುವರೆದು ಕೇಂದ್ರದಲ್ಲಿ ಹೇಳಿದಂತೆ 10 ವರ್ಷದಲ್ಲಿ 20 ಕೋಟಿ ಉದ್ಯೋಗ ನೀಡಬೇಕಿತ್ತು, ನೀಡಿದ್ದಾರಾ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ಯುವಕರು, ವಿದ್ಯಾರ್ಥಿಗಳು ಮೋದಿ ಮೋದಿ ಎಂತಾರೆ, ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿದ್ದಾರೆ. ಹಾಗೆಯೇ ಇನ್ನೂ 5 ರಿಂದ 10 ವರ್ಷ ಸುಳ್ಳು ಹೇಳ್ತಾರೆ ಅಂತ ಮೋದಿ ವಿರುದ್ಧ ಕಿಡಿಕಾರಿದ್ದಾರೆ. ಕಾರಟಗಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ನಾಲಿಗೆ ಹರಿಬಿಟ್ಟಿದ್ದಾರೆ. ದೇಶದಲ್ಲಿ 100 ಸ್ಮಾರ್ಟ್ ಸಿಟಿ ಮಾಡ್ತೇನೆ ಅಂದಿದ್ರು, ಅದನ್ನು ಮಾಡಿದ್ರೆ ಅಂತ ಕೇಳಿರೋ ತಂಗಡಗಿ ಅವರು ಸ್ಮಾರ್ಟ್ ಆದ್ರೂ ಅಷ್ಟೇ ಅಂತ ವ್ಯಂಗ್ಯವಾಡಿದ್ರು. ಅಷ್ಟೇ ಅಲ್ಲದೆ ಸಮುದ್ರದೊಳಗೆ ಹೋಗಿ ನವಿಲುಗರಿಯಿಂದ ಪೂಜೆ ಮಾಡಿದ್ದಾರೆ ಅಂತ ಕುಟುಕಿದ್ರು. ಮಿಜೋರಾಂ ಸೇರಿ ಕೆಲವು ರಾಜ್ಯಗಳಲ್ಲಿ ಅವರಿಗೆ ನೆಲೆಯೇ ಇಲ್ಲ ಅಂತ ತಿವಿದಿದ್ದಾರೆ. ಆ ದಿನಗಳಲ್ಲಿ ಕನಕಗಿರಿಯಿಂದ ಪಕ್ಷೇತರರಾದ ನನ್ನನ್ನ ಕರೆದುಕೊಂಡು ಹೋಗಿ ಸರ್ಕಾರ ಮಾಡಿದ್ರು, ಆದ್ರೆ ಆಮೇಲೆ ಅನರ್ಹಗೊಳಿಸಿದ್ರು ಅಂತ ಅಸಮಾಧಾನ ತೋಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಇದೀಗ ಸಂಗಣ್ಣ ಕರಡಿಗೆ ಟಿಕೆಟ್ ನೀಡದೆ ಮನೆಯಲ್ಲೇ ಕೂರಿಸಿದ್ದಾರೆಂದು ಮೋದಿ ವಿರುದ್ಧ ಹರಿಹಾಯ್ದಿದ್ದಾರೆ.
ಇನ್ನು ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆ ಬೆನ್ನಲ್ಲೇ ಬಿಜೆಪಿ ನಾಯಕರಿಂದ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಿದೆ. ಮಾಜಿ ಸಚಿವ ಸಿಟಿ ರವಿ ಸಚಿವರಿಗೆ ಬುದ್ಧಿ ಭ್ರಮಣೆಯಾಗಿದೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ತಾಕತ್ತಿದ್ರೆ ಬಿಜೆಪಿ ಕಾರ್ಯಕರ್ತರನ್ನ ಮುಟ್ಟಿ ನೋಡಲಿ, ನಮಗೆ ಅವರ ಅಪ್ಪನ ರೀತಿ ಉತ್ತರ ಕೊಡುವುದು ಗೊತ್ತು ಎಂದಿದ್ದಾರೆ. ಅಷ್ಟೇ ಅಲ್ಲದೆ ಶಿವರಾಜ್ ತಂಗಡಗಿ ಗೂಂಡಾ ಎಂದು ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಅವರಿಗೆ ಕಪಾಳ ಕೊಡಿನಿ ಅನ್ನೋರನ್ನ ನೀವು ಸಚಿವ ಸಂಪುಟದಲ್ಲಿ ಇಟ್ಕೊಳ್ಳೋದೇ ಒಂದು ಅಪರಾಧ. ಗುಂಡಾ ಪಟ್ಟಿಯಲ್ಲಿ ಇಟ್ಟು ಜೈಲಿಗೆ ಕಳಿಸ್ಬೇಕಾಗಿತ್ತು. ನೀವು ಅವ್ರನ್ನ ಸಚಿವ ಸಂಪುಟದಿಂದ ತೆಗೆದುಹಾಕಬೇಕು ಅಂತೇಳಿ ನಾನು ಅವ್ರನ್ನ ಆಗ್ರಹ ಮಾಡ್ತೇನೆ. ಮತ್ತು ಚುನಾವಣಾ ಆಯೋಗ ತಕ್ಷಣ ಮೊಕದ್ದಮೆ ದಾಖಲಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತೇನೆ. ಭೀತಿ ಎದುರಾಗಿದೆ ಅಥವಾ ಯಾವ ರೀತಿ ಅಂತ ಈ ರೀತಿ ಸೋಲ್ತಾರ್ರಿ, ಅವ್ರು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಜನ ಮೋದಿ ಇವ್ರು ಹತಾಶರಾಗಿದ್ದಾರೆ. ದೇ ಆರ್ ಆಲ್ ಅಪ್ಸೆಟ್. ಹಾಗೆ ಅವ್ರಂಗೆ ಮಾತಾಡ್ತಿರೋದು. ಇಲ್ಲಾಂದರೆ ಮಾನ್ಯ ಮುಖ್ಯಮಂತ್ರಿಗಳು ಮನೆ ಹಾಳಾಗಲಿ ಅನ್ನೋ ಪದ ಪ್ರಯೋಗ ಮಾಡೋದು, ಇವ್ರು ಕಪಾಳ ಕೊಡಿರಿ ಅನ್ನುವಂಥದ್ದನ್ನ ಹೇಳೋದು, ಇವೆಲ್ಲವೂ ಕೂಡ ಬುದ್ಧಿ ಸರಿ ಇದ್ದರೆ ಯಾರು ಹೇಳ್ತಾರಾ? ಯಾರಿಗೆ ಬುದ್ಧಿ ಭ್ರಮಣೆಯಾಗಿರುತ್ತೆ ಅಥವಾ ಸೋಲಿನ ಹತಾಶೆ ಇರುತ್ತೆ ಅವ್ರು ಮಾತ್ರ ಹಿಂಗೆ ಮಾತಾಡೋಕ್ಕೆ ಸಾಧ್ಯ. ಇವ್ರ ಮಾತುಗಳನ್ನು ಕೇಳಿದಾಗ ಅವರಿಗೆ ಒಂದು ಸೋಲಿನ ಹತಾಶೆ ಕಾಡ್ತಿರ್ಬೋದು, ಇಲ್ಲ ಬುದ್ಧಿಭ್ರಮಣೆಯ ಮುನ್ಸೂಚನೆ ಇರಬಹುದು. ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆಗೆ ಕಟುವಾಗಿ ಟೀಕಿಸಿರೋ ಬಿಜೆಪಿ ನಾಯಕ ಸಿಟಿ ರವಿ ಅವರಿಗೆ ಸೋಲಿನ ಹತಾಶೆ ಕಾಡಿರಬಹುದು ಎಂದಿದ್ದಾರೆ. ಇಲ್ಲದಿದ್ರೆ ಬುದ್ಧಿಭ್ರಮಣೆಯಾಗಿರಬೇಕು ಅಂತ ತಿವಿದಿದ್ದಾರೆ. ಕೂಡಲೇ ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಅಷ್ಟೇ ಅಲ್ಲದೆ ಸಚಿವ ಶಿವರಾಜ್ ತಂಗಡಗಿಯನ್ನ ಕೂಡಲೇ ಮಂತ್ರಿ ಮಂಡಲದಿಂದ ವಜಾ ಮಾಡಬೇಕು ಅಂತ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಮತ್ತು ಕುಡಚಿ ಶಾಸಕ ಪಿ ರಾಜೀವ್ ಆಗ್ರಹಿಸಿದ್ದಾರೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಈ ರೀತಿ ಜನನ್ನ ಪ್ರಚೋದಿಸುವಂಥದ್ದು, ಅಗೌರವವಾಗಿ ನಡ್ಕೊಳ್ಳಲಿಕ್ಕೆ ಪ್ರಚೋದನೆ ಕೊಡುವಂಥ ಇವರೊಬ್ಬರು ಸಚಿವ ಸ್ಥಾನಕ್ಕೆ ಯೋಗ್ಯರ? ಯಾವ ರೀತಿ ನಡವಳಿಕೆ, ಯಾವ ರೀತಿ ಸಂದೇಶವನ್ನು ಸಮಾಜ ಕೊಡ್ತಾ ಇದ್ದಾರೆ? ಎಲ್ಲ ಒಂದು ಕಡೆ ಕಾನೂನನ್ನ ಕೈಗೆ ತಗೊಳ್ಳಿ, ಏನನ್ನು ಬೇಕಾದ್ರೆ ಮಾಡಿ, ಕಪ್ಪಾಳ ಮೋಕ್ಷ ಮಾಡಿ, ಈ ರೀತಿ ಹೇಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದೆ? ನಿಜಕ್ಕೂ ಶಿವರಾಜ್ ತಂಗಡಗಿ ಅವರ ನಡವಳಿಕೆ ಖಂಡನೀಯ. ಅವ್ರನ್ನ ತಕ್ಷಣ ಇಲ್ಲಿಯ ಮುಖ್ಯಮಂತ್ರಿ ಏನಾರು ಒಂದು ಸ್ವಲ್ಪ ಜವಾಬ್ದಾರಿ ಇದ್ದರು, ಕಾನೂನಿನ ಗೌರವ ಇದ್ದು, ಪ್ರಧಾನಮಂತ್ರಿಗಳ ಬಗ್ಗೆ ಗೌರವ ಇದ್ದರೆ ಈ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಷಣ ಇವ್ರನ್ನ ಮಂತ್ರಿಮಂಡಲದಿಂದ ವಜಾವನ್ನು ಮಾಡಬೇಕು. ಸಂವಿಧಾನಾತ್ಮಕ ಹುದ್ದೆಗೆ ಇವರು ಗೌರವ ಕೊಡಲ್ಲ. ಸಂವಿಧಾನದ ಬಗ್ಗೆ ಈ ಸಚಿವರು ಮಾತನಾಡ್ತಾರೆ. ಹಾಗಾಗಿ ಇವರ ಮಾತು ಇವರ ಸಂಸ್ಕೃತಿಯನ್ನು ತೋರಿಸುತ್ತೆ. ಇವರಿಗೆ ಮತವನ್ನು ಹಾಕಿದ ಜನ ಈ ಸಚಿವರಿಗೆ ಚೀತು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಭಾರತದ ಎಕನಾಮಿಕ್ ಸ್ಟೇಟಸ್ಸು, ನಮ್ಮ ಲೈಫ್ ಸ್ಟೈಲು ಮತ್ತು ಇನ್ಫ್ರಾಸ್ಟ್ರಕ್ಚರ್ ನಿಮ್ಮ ಕಾಂಗ್ರೆಸ್ಸಿನ 65 ವರ್ಷದ ಆಡಳಿತದಲ್ಲಿ ಹೇಗೆ ಇತ್ತು, 10 ವರ್ಷದ ಆಡಳಿತದಲ್ಲಿ ಹೆಲ್ತ್, ಎಜುಕೇಷನ್, ಇನ್ಫ್ರಾಸ್ಟ್ರಕ್ಚರ್ ಯಾವ ಮಟ್ಟಕ್ಕೆ ಬೆಳೆದಿದೆ ಅನ್ನೋದನ್ನು ನೀವು ನೋಡಿ, ಅಂಕಿಅಂಶಗಳನ್ನು ತಿಳಿದುಕೊಳ್ಳಿ, ಆಮೇಲೆ ಮಾತನಾಡುವಂತಹ ಒಂದು ಸಂಸ್ಕಾರವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳಿ ನಾನು ಸಲಹೆಯನ್ನು ಕೊಡ್ತೇನೆ. ಇದು ರಾಜ್ಯ ಲೋಕಸಮರದ ಕಣದಲ್ಲಿ ಕಂಡು ಬರ್ತಿರೋ ಲಯ ತಪ್ಪಿದ ಮಾತಿನ ವರಸೆಯಾದ್ರೆ, ಅತ್ತ ತಮಿಳುನಾಡಿನಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಮೋದಿ ವಿರುದ್ಧ ಮಾತಿನ ವರಸೆ ಕಂಡು ಬರ್ತಿದೆ. ಅದರಲ್ಲೂ ಈ ಬಾರಿ ತಮಿಳುನಾಡಿನಲ್ಲಿ ಲೋಕಸಮರ ಸಾಕಷ್ಟು ಸದ್ದು ಮಾಡ್ತಿದೆ. ಹಾಗೆಯೇ ಪಕ್ಷಗಳ ಮಾತಿನ ಭರಾಟೆಯೂ ಕೂಡ ಜೋರಾಗಿದೆ. ಇದೆಲ್ಲದರ ಮಧ್ಯೆ ಡಿಎಂಕೆ ಸಚಿವ ಪ್ರಧಾನಿ ಮೋದಿ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದ ಆರೋಪದ ಮೇಲೆ ರಾಜ್ಯದ ಮೀನುಗಾರಿಕಾ ಸಚಿವ ಅನಿತಾ ಆರ್ ರಾಧಾಕೃಷ್ಣನ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಅಷ್ಟಕ್ಕೂ ಇತ್ತೀಚೆಗೆ ಸೇಲಂನಲ್ಲಿ ರ್ಯಾಲಿ ನಡೆಸಿದ ಪ್ರಧಾನಿ ಮೋದಿ ತಮಿಳುನಾಡಿನ ಮಾಜಿ ಸಿಎಂ ಕೆ ಕಾಮರಾಜ್ ಅವರನ್ನ ಸ್ಮರಿಸಿದ್ರು. ಅವರ ಪ್ರಾಮಾಣಿಕತೆ ಮತ್ತು ಮಧ್ಯಾಹ್ನದ ಊಟದಂತಹ ಕ್ರಾಂತಿಕಾರಿ ಯೋಜನೆಗಳು ನಮಗೆ ದೊಡ್ಡ ಸ್ಫೂರ್ತಿ ಅಂತ ಹೇಳಿದ್ರು. ಪೇರುಂದಲೇವರ್ आया के कामराज जैसे ग्रेट लीडर दिए हैं. चाहे पॉलिटिक्स में ऑनेस्टी की बात हो या फिर उनकी मिड डे मील जैसी
क्रांतिकारी वेलफेयर स्कीम्स हो, वो हमारे लिए बहुत बड़ी इंस्पिरेशन रहे हैं। ಮೋದಿ ಮಾತಿಗೆ ಇದೀಗ ಪ್ರತಿಕ್ರಿಯಿಸಿರೋ ತಮಿಳುನಾಡು ಸಚಿವ ಅನಿತಾ ಆರ್ ರಾಧಾಕೃಷ್ಣನ್ ಈಗ ಮೋದಿ ಕಾಮರಾಜ್ ಅವರನ್ನ ಹೊಗಳುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದ್ರು. ನೀವು ಕಾಮರಾಜ್ ಅವರು ಅಪ್ಪಿಕೊಂಡಂತೆ ಮಾತನಾಡುತ್ತೀರಿ, ಆದರೆ ಕಾಮರಾಜ್ ಮಲಗಿದಾಗ ಅವರನ್ನ ಕೊಲ್ಲಲು ಬಯಸಿದವರು ನೀವು ಅಲ್ಲವೇ ಎಂದು ಹೇಳುವುದರ ಮೂಲಕ ವಿವಾದ ಸೃಷ್ಟಿಸಿದ್ದಾರೆ. அவரெல்லாம் தூக்கிட்டு வந்த மாதிரி டெல்லியில அவர் படுத்திருக்கும் போது பொழுத்தி கொள்ளணும்னு நினைச்ச பாதிகள் நீங்க. ಪ್ರಧಾನಿ ಗುರಿಯಾಗಿಸಿಕೊಂಡು ಡಿಎಂಕೆಯ ಅನಿತಾ ಆರ್ ರಾಧಾಕೃಷ್ಣನ್ ಮಾತಿಗೆ ಅಲ್ಲಿನ ಬಿಜೆಪಿ ರಾಜ್ಯ ಮುಖ್ಯಸ್ಥ ಅಣ್ಣಾಮಲೈ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಚಿವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಬಿಜೆಪಿ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದಾರೆ. ಅನಿತಾ ಆರ್ ರಾಧಾಕೃಷ್ಣನ್ ನಮ್ಮ ಗೌರವಾನ್ವಿತ ಪ್ರಧಾನಿ ವಿರುದ್ಧ ಕೆಟ್ಟದಾಗಿ ಮಾತನಾಡುವ ಮೂಲಕ ಕೀಳುಮಟ್ಟದ ರಾಜಕಾರಣ ಮಾಡ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಇಂತಹದ್ದೊಂದು ಹೇಳಿಕೆ ನೀಡುವಾಗ ಡಿಎಂಕೆ ಸದಸ್ಯರು ಯಾರೂ ತಡೆಯೋ ಪ್ರಯತ್ನವನ್ನ ಮಾಡಿಲ್ಲ ಅಂತ ಗರಂ ಆಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ 28 ಪೈಸೆ ಪಿಎಂ. ಡಿಎಂಕೆ ನಾಯಕ ಉದಯನಿಧಿ ಸ್ಟಾಲಿನ್ ಲೇವಡಿ. ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ಸನಾತನ ಧರ್ಮವನ್ನ ಡೆಂಗ್ಯೂ ಮಲೇರಿಯಾಗೆ ಹೋಲಿಸಿದ ಡಿಎಂಕೆ ನಾಯಕ ಉದಯನಿಧಿ ಸ್ಟಾಲಿನ್ ಇದೀಗ ಮತ್ತೆ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿರೋದು ಬೆಳಕಿಗೆ ಬಂದಿದೆ. ತಮಿಳುನಾಡು ಮುಖ್ಯಮಂತ್ರಿ ಪುತ್ರ ಉದಯನಿಧಿ ಸ್ಟಾಲಿನ್ ಇದೀಗ ಮತ್ತೊಂದು ವಿವಾದವನ್ನ ಮೈಗೆಳೆದುಕೊಂಡಿದ್ದಾರೆ. ತಮಿಳುನಾಡಿಗೆ ಕೇಂದ್ರ ಸರ್ಕಾರ ಸರಿಯಾದ ಪ್ರಮಾಣದಲ್ಲಿ ಅನುದಾನ ಹಂಚಿಕೆ ಮಾಡುತ್ತಿಲ್ಲ ಅಂತ ಕಿಡಿಕಾರಿದ್ದಾರೆ. ಅಷ್ಟೇ ಅಲ್ಲದೆ ತಮಿಳುನಾಡು ಕಟ್ಟುವ 1 ರೂಪಾಯಿಯಲ್ಲಿ 28 ಪೈಸೆ ಮಾತ್ರ ಕೇಂದ್ರ ಸರ್ಕಾರ ನಮಗೆ ನೀಡುತ್ತಿದೆ. ಹೀಗಾಗಿ ಮೋದಿಯನ್ನು 28 ಪೈಸೆ ಪಿಎಂ ಎಂದು ಕರೆಯಬೇಕು ಅಂತ ಲೇವಡಿ ಮಾಡಿದ್ದಾರೆ. ಇನ್ನು ತೆರಿಗೆ ಪಾಲಿನ ಹಣ ನೀಡೋ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಬಿಜೆಪಿಯೇತರ ರಾಜ್ಯಗಳಿಗೆ ತಾರತಮ್ಯ ಎಸಗ್ತಿದೆ ಅಂತ ಕಿಡಿಕಾರಿದ್ದಾರೆ. ನರೇಂದ್ರ ಮೋದಿ ಚುನಾವಣಾ ಸಮಯದಲ್ಲಿ ಮಾತ್ರ ತಮಿಳುನಾಡಿಗೆ ಭೇಟಿ ನೀಡ್ತಾರೆ ಅಂದಿರೋ ಉದಯನಿಧಿ ಬಿಜೆಪಿ ಆಡಳಿತದ ರಾಜ್ಯಗಳಿಗೆ ಒಂದು ಪರಿಹಾರ ಹಾಗೂ ಬಿಜೆಪಿಯೇತರ ರಾಜ್ಯಗಳಿಗೆ ಮತ್ತೊಂದು ಅನುದಾನ ನೀಡುತ್ತೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸದ್ಯ ಈ ಹೇಳಿಕೆಗೆ ಬಿಜೆಪಿ ನಾಯಕರಿಂದ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ. ವಾಗ್ದಾಳಿಗಳನ್ನೇ ತಿರುಮಂತ್ರವಾಗಿ ಮಾಡಿಕೊಳ್ಳೋ ಕೇಸರಿ ಪಾಳೆಯ ಇದೀಗ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ಅನ್ನೋದು ಕುತೂಹಲ ಕೆರಳಿಸಿದೆ. ಕಾಂಗ್ರೆಸ್ನಲ್ಲಿ ಈ ಹಿಂದೆಯೂ ನಮೋ ವಿರುದ್ಧ ತಾಳ ತಪ್ಪಿದ ಮಾತಿನ ಲಹರಿ ಹೇಗಿತ್ತು? ಹಲವು ವರ್ಷಗಳ ಹಿಂದೆ ಯಾವ ನಾಯಕರು ಏನಂದಿದ್ರು? ಸಾವಿನ ವ್ಯಾಪಾರಿ ಹೇಳಿಕೆಯಿಂದ ಏನಾಗಿತ್ತು ಅನ್ನೋದರ ಬಗ್ಗೆ ತಿಳಿಯೋಣ. ಕಾಂಗ್ರೆಸ್ ನಾಯಕರಲ್ಲಿ ಮೋದಿ ವಿರುದ್ಧ ತೀವ್ರ ಪದ ಬಳಸೋದ್ರಲ್ಲಿ ಪೈಪೋಟಿಯೇ ಇದ್ದಂತಿದೆ. ಯಾಕಂದ್ರೆ ಕೆಲ ದಿನಗಳ ಹಿಂದೆಯಷ್ಟೇ ರಾಹುಲ್ ಗಾಂಧಿ ಮೋದಿ ವಿರುದ್ಧ ಆಡಿದ್ದ ಮಾತು ಎಂಥದ್ದು? ಗುಜರಾತ್ ಚುನಾವಣೆ ವೇಳೆ ಮೋದಿ 100 ತಲೆ ರಾವಣನೇ ಅಂದಿದ್ಯಾರು? ಅಂದು ಸಾವಿನ ವ್ಯಾಪಾರಿ ಹೇಳಿಕೆಯಿಂದ ಏನಾಗಿತ್ತು ಅನ್ನೋದರ ಬಗ್ಗೆ ಇಂಟ್ರೆಸ್ಟಿಂಗ್ ಸಂಗತಿ ತಿಳಿದುಕೊಳ್ಳೋಣ ಬನ್ನಿ. ಮೋದಿ ವಿರುದ್ಧ ರಾಹುಲ್ ಗಾಂಧಿ ಎಂಥ ಮಾತು? ಅಂದು ಹೇಳಿದ ಮಾತಿಗೆ ಇಂದಿಗೂ ಕೇಸರಿ ಪಡೆ ಕಿಡಿಕಿಡಿ. ಎಸ್ ವೀಕ್ಷಕರೇ, ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪ್ರಧಾನಿ ವಿರುದ್ಧ ನೀಡಿದ ಹೇಳಿಕೆ ವ್ಯಾಪಕ ಟೀಕೆಗೆ ಕಾರಣವಾಗಿತ್ತು. ಅಂದು ಮುಂಬೈನಲ್ಲಿ ಅಂತ್ಯಗೊಂಡ ಭಾರತ್ ಜೋಡೋ ನ್ಯಾಯ ಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ರಾಹುಲ್ ಗಾಂಧಿ ನೀಡಿದ ಆ ಹೇಳಿಕೆ ಹೇಗಿತ್ತು ನೋಡಿ. ये सब लोग एक व्यक्ति के खिलाफ लड़ रहे हैं, नरेंद्र मोदी के खिलाफ लड़ रहे हैं. नहीं, हम एक व्यक्ति के खिलाफ भी नहीं लड़ रहे हैं. ना हम बीजेपी के खिलाफ लड़ रहे हैं, ना हम एक व्यक्ति के खिलाफ लड़ रहे हैं. एक व्यक्ति को चेहरा बनाकर ऊपर डाल रखा है. हिंदू धर्म में शक्ति शब्द होता है. हम शक्ति से लड़ रहे हैं, एक शक्ति से लड़ रहे हैं. अब सवाल उठता है वो शक्ति क्या है?
ಭಾರತ್ ಜೋಡೋ ನ್ಯಾಯ ಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಈ ರೀತಿ ಮಾತನಾಡಿದ್ರು. ಶಕ್ತಿ ಎಂಬ ಪದದ ಪ್ರಸ್ತಾಪ ಮಾಡಿದ್ರು. ಎನ್ಡಿಎ ಸರ್ಕಾರವನ್ನ ಶಕ್ತಿಗೆ ಹೋಲಿಸಿದ್ದ ರಾಗ ಆ ಶಕ್ತಿಯ ವಿರುದ್ಧ ಹೋರಾಡುತ್ತೇವೆ ಎಂದಿದ್ರು. ಹಿಂದಿನಿಂದ ಶಕ್ತಿ ಎಂಬ ಪದ ಇದೆ, ನಾವು ಆ ಶಕ್ತಿಯ ವಿರುದ್ಧ ಹೋರಾಡುತ್ತೇವೆ ಅಂತ ಕರೆ ನೀಡಿದ್ರು. ಅಷ್ಟೇ ಅಲ್ಲದೆ ದೇಶದಲ್ಲಿ ಇವಿಎಂ ಯಂತ್ರ ಪ್ರಧಾನಿ ಮೋದಿ ನಿಯಂತ್ರಣದಲ್ಲಿದೆ ಅಂತ ಕಿಡಿಕಾರಿದ್ರು. ದೇಶದ ಇಡಿ, ಸಿಬಿಐ ಮತ್ತು ಐಟಿ ಕೂಡ ಮೋದಿ ಕೈಗೊಂಬೆ ಅಂತ ಆರೋಪಿಸಿದ್ರು. राजा की आत्मा ईवीएम में है, सही है, सही है। राजा की आत्मा ईवीएम में है, हिंदुस्तान की हर संस्था में है, ईडी में है, सीबीआई में है, इनकम टैक्स डिपार्टमेंट में है। एक वरिष्ठ नेता, नाम नहीं लेना चाहता हूं, इसी प्रदेश के एक वरिष्ठ नेता कांग्रेस पार्टी को छोड़ते हैं और रो के कहते हैं, मेरी मां से रो के कहते हैं कि सोनिया जी मुझे शर्म आ रही है, मेरे में इन लोगों से, इस शक्ति से लड़ने की हिम्मत नहीं है, मैं जेल नहीं जाना चाहता हूं। और ये एक नहीं है, ऐसे हजारों लोग डराए गए हैं। ಸೂಕ್ಷ್ಮವಾಗಿ ಹೆಸರೆತ್ತದೆ ಪ್ರತಿಕ್ರಿಯಿಸಿದ್ದೇಗೆ ನಮೋ. ರಾಹುಲ್ ಗಾಂಧಿ ಶಕ್ತಿ ಹೇಳಿಕೆ ಬಗ್ಗೆ ಪ್ರಧಾನಿ ಮೋದಿ ರಾಹುಲ್ ಗಾಂಧಿ ಹೆಸರೆತ್ತದೆ ವಾಗ್ಬಾಣ ನಡೆಸಿದ್ರು. ಅಂದು ಶಿವಮೊಗ್ಗದ ರ್ಯಾಲಿಯಲ್ಲಿ ಪ್ರಧಾನಿ ಮೋದಿ ಕಾಂಗ್ರೆಸ್ ನಾಯಕರ ಹೆಸರೆತ್ತದೆ ಸೂಕ್ಷ್ಮವಾಗಿಯೇ ಪ್ರತಿಕ್ರಿಯೆ ರವಾನಿಸಿದ್ರು. ಇದು 2024ರ ಲೋಕಸಭಾ ಎಲೆಕ್ಷನ್. ಶಕ್ತಿಯ ಉಪಾಸಕರು ಮತ್ತು ಶಕ್ತಿಯನ್ನ ನಿರ್ನಾಮ ಮಾಡಲು ಹೊರಟಿರೋರ ಮಧ್ಯೆ ಇರೋ ವಾರ್ ಅಂತ ಬಣ್ಣಿಸಿದ್ರು. हिंदू शक्ति को समाप्त करने का उन्होंने बीड़ा उठाया है। हिंदू समाज जिसे शक्ति मानता है, उस शक्ति के विनाश का उन्होंने ऐलान कर दिया है। अगर शक्ति के विनाश का उनका ऐलान है तो शक्ति की उपासना का हमारा भी ऐलान है। ಹಾಗ್ ನೋಡಿದ್ರೆ ವೀಕ್ಷಕರೇ, ವಿಪಕ್ಷಗಳು ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸ್ತಿವೆ. ಆದ್ರೆ ಪ್ರಧಾನಿ ಮೋದಿ ಮಾತ್ರ ವಿಕಸಿತ ಭಾರತ ಮಂತ್ರ ಜಪಿಸ್ತಾ ಈ ಬಾರಿ ಬರೋಬ್ಬರಿ 400 ಮೀರಿ ಅಂತ ಹೇಳ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಇತ್ತ ರಾಜ್ಯ ಲೋಕಸಭಾ ಕಣದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಮಾತಿನ ಭರದಲ್ಲಿ ಬಿಜೆಪಿ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ. ಬಿಜೆಪಿಯವರು ಸುಮ್ಮನೆ ದೊಡ್ಡ ನಾಯಕರ ಹೆಸರು ಹೇಳ್ತಾರೆ, ಅವರ ಪರವಾಗಿ ಇದ್ದೀವಿ ಅಂತ ಬಿಂಬಿಸಿಕೊಳ್ಳಲು ಅಂತ ಅಂದಿದ್ರು. ಇದೇ ವೇಳೆ ಬಿಜೆಪಿಯವರ ಮನೆ ಹಾಳಾಗ ಅಂತ ಅಂದಿದ್ದು ಭಾರಿ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಸುಮ್ಮನೆ ಅಂಬೇಡ್ಕರ್ ಅವರ ಹೆಸರು ಹೇಳೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರತಿಭೆ ಮಾಡಿಬಿಡೋದು. ಯಾಕೆ ಅಂತಂದ್ರೆ ನಾವು ಅವ್ರ ಪರವಾಗಿದ್ದೀವಿ ಅಂತ. ಯಾವತ್ತಾರು ಇವರು ಈ ಬಿಜೆಪಿಯವರು ಇವ್ರ ಮನೆ ಹಾಳಾಗ ಯಾವತ್ತಾರು ಒಂದು ದಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದಾರೇನ್ರಿ ಇವರು? ಇನ್ನು ಸಿಎಂ ಸಿದ್ದರಾಮಯ್ಯ ಹೇಳಿಕೆಯ ಬೆನ್ನಲ್ಲೇ ಪ್ರತಿಕ್ರಿಯಿಸಿದ ಬಿಜೆಪಿ ನಾಯಕ ಸಿಟಿ ರವಿ, ಸಿದ್ದರಾಮಯ್ಯ ಲೆಕ್ಕದಲ್ಲಿ 46 ಕೋಟಿ ಜನ ಹಾಳಾದ್ರೆ ಉಳಿಯೋದ್ಯಾರು? ದೇಶವೇ ಹಾಳಾಗ್ಲಿ ಅಂತಾನ ಕಾಂಗ್ರೆಸ್ ನೀತಿ ಅಂತ ಮರುಪ್ರಶ್ನಿಸಿದ್ದಾರೆ. 46 ಕೋಟಿ ಜನ ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಹಾಕಿದ್ದಾರೆ. ಅಂದರೆ ಸಿದ್ದರಾಮಯ್ಯನವ್ರ ಲೆಕ್ಕದಲ್ಲಿ 46 ಕೋಟಿ ಜನ ಹಾಳಾದರೆ ಉಳಿಯೋರು ಯಾರು? ದೇಶನೇ ಹಾಳಾಗಲಿ ಅಂತನ ಕಾಂಗ್ರೆಸ್ ನೀತಿ? 46 ಕೋಟಿ ಜನ ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಹಾಕಿದ್ದಾರೆ. 46 ಕೋಟಿ ಜನ ಮನೆ ಹಾಳಾಗಲಿ ಅಂದರೆ ದೇಶವೇ ಹಾಳಾಗುತ್ತೆ. ಉಳಿಯೋರು ಯಾರು? ಅಂದರೆ ಇವರು ಬಹುಶಃ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರು ಮಾತ್ರ ಉಳಿಬೇಕು ಅನ್ನೋದು ಅವ್ರ ಮನಸ್ಥಿತಿ ಇದ್ದಂಗಿದೆ. ಮೋದಿಗೆ ಪರಿವಾರ ಇಲ್ಲವೆಂದಿದ್ದ ಲಾಲು. ಹಾಗ್ ನೋಡಿದ್ರೆ ಪ್ರಧಾನಿ ಮೋದಿ ವಿರುದ್ಧ ವಿಪಕ್ಷ ನಾಯಕರು ಒಂದಿಲ್ಲೊಂದು ವಿವಾದದ ಹೇಳಿಕೆಯನ್ನ ನೀಡ್ತಾನೆ ಬರ್ತಿದ್ದಾರೆ. ಪಾಟ್ನಾದಲ್ಲಿ ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಕಿಡಿಕಾರಿದ್ರು. परिवारवाद है, परिवार के लिए लोग लड़ रहे हैं। तुम्हारे पास परिवार नहीं है और तुम्हारी माताजी जब और तुम हिंदू भी नहीं है. ನರೇಂದ್ರ ಮೋದಿ ಅವರಿಗೆ ಸ್ವಂತ ಕುಟುಂಬ ಇಲ್ಲ ಎಂದಿದ್ರು. ಹಾಗೆಯೇ ಮೋದಿ ರಾಮ ಮಂದಿರದ ಬಗ್ಗೆ ಬಡಾಯಿ ಕೊಚ್ಚಿಕೊಳ್ತಾರೆ. ಆದ್ರೆ ಅವರು ನಿಜವಾದ ಹಿಂದೂ ಕೂಡ ಅಲ್ಲ ಅಂತ ನಾಲಿಗೆ ಹರಿಬಿಟ್ಟಿದ್ರು. ಯಾಕಂದ್ರೆ ಹಿಂದೂ ಸಂಪ್ರದಾಯದಲ್ಲಿ ತಂದೆ ತಾಯಿಯ ಮರಣದ ನಂತರ ಅನುಸರಿಸಬೇಕಾದ ಕ್ರಮ ಅನುಸರಿಸಿಲ್ಲ ಅಂತ ಲಾಲು ಪ್ರಸಾದ್ ಯಾದವ್ ಕಿಡಿಕಾರಿದ್ರು. ಈ ಹೇಳಿಕೆ ಬೆನ್ನಲ್ಲೇ ಪ್ರಧಾನಿ ಮೋದಿ ಪರಿವಾರ ಟ್ರೆಂಡ್ ಶುರುವಾಗಿ ಬಿಟ್ಟಿತ್ತು.
ಸಾಮಾಜಿಕ ಜಾಲತಾಣದಲ್ಲಿ ಮೋದಿ ಕಾ ಪರಿವಾರ್ ಬಹಳಷ್ಟು ಸಂಚಲನ ಸೃಷ್ಟಿಸಿಬಿಟ್ಟಿತ್ತು. ಅಷ್ಟೇ ಯಾಕೆ, ಮೋದಿ ಕೂಡ ತಾವು ಹೋದ ಎಲ್ಲ ರ್ಯಾಲಿಗಳಲ್ಲೂ ಇಲ್ಲಿನ ಜನರು, ಮಹಿಳೆಯರು, ಮಕ್ಕಳೇ ನನ್ನ ಪರಿವಾರ ಅಂತ ಹೇಳೋಕೆ ಶುರು ಮಾಡಿದ್ರು. ಹೀಗೆ ವಿಪಕ್ಷಗಳ ವಾಗ್ದಾಳಿಯನ್ನೇ ನಮೋ ವೆಪನ್ ಆಗಿ ಮಾಡಿಕೊಂಡಿದ್ರು. ಮೋದಿ 100 ತಲೆ ರಾವಣನೇ ಎಂದಿದ್ಯಾರು? ಇನ್ನು ಗುಜರಾತ್ ವಿಧಾನಸಭಾ ಚುನಾವಣೆ ವೇಳೆ ಮಲ್ಲಿಕಾರ್ಜುನ ಖರ್ಗೆ ಮೋದಿ ವಿರುದ್ಧ ನೀಡಿದ್ದ ಹೇಳಿಕೆ ಸಂಚಲನ ಸೃಷ್ಟಿಸಿತ್ತು. ಪಂಚಾಯಿತಿ ಚುನಾವಣೆಯಿಂದ ಹಿಡಿದು ಪಾರ್ಲಿಮೆಂಟ್ ಚುನಾವಣೆಯವರೆಗೆ ಎಲ್ಲಾ ಕಡೆಯೂ ಪ್ರಧಾನಿ ಮೋದಿಯವರ ಮುಖವನ್ನೇ ಇಟ್ಟುಕೊಂಡು ಮತ ಕೇಳ್ತೀರಿ. ಮೋದಿಯವರೇನು 100 ತಲೆ ಇರೋ ರಾವಣನಿ ಎಂದು ಮಲ್ಲಿಕಾರ್ಜುನ ಖರ್ಗೆ ವ್ಯಂಗ್ಯವಾಡಿದ್ರು. ಹೀಗೆ ಮೋದಿಯವರನ್ನ ಹೆಚ್ಚು ಅವಮಾನಿಸೋ, ಕಠಿಣ ಪದಗಳನ್ನ ಪ್ರಯೋಗಿಸೋ ಪರಿಪಾಠ ಕಾಂಗ್ರೆಸ್ ನಾಯಕರಲ್ಲಿ ತುಸು ಹೆಚ್ಚೇ ಎನ್ನಬಹುದು. ಅಂದು ಸಾವಿನ ವ್ಯಾಪಾರಿ ಹೇಳಿಕೆಯಿಂದ ಏನಾಗಿತ್ತು? ಹಾಗ್ ನೋಡಿದ್ರೆ ವೀಕ್ಷಕರೇ, 2007ರ ಗುಜರಾತ್ ವಿಧಾನಸಭಾ ಎಲೆಕ್ಷನ್ ಟೈಮ್ನಲ್ಲಿ ಅಂದಿನ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ನೀಡಿದ್ದ ಹೇಳಿಕೆ ಭಾರಿ ಚರ್ಚೆ ಎಬ್ಬಿಸಿತ್ತು. ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿ ನಡೆಸ್ತಾ ನಮೋ ಹೆಸರೇಳದೆ ಸಾವಿನ ವ್ಯಾಪಾರಿ ಎಂದು ಕುಟುಕಿದ್ರು. ಆಗ್ಲೂ ಕೂಡ ಸಾವಿನ ವ್ಯಾಪಾರಿ ಎಂಬ ಕಾಂಗ್ರೆಸ್ ಆರೋಪವನ್ನೇ ದಾಳವನ್ನಾಗಿ ಉರುಳಿಸಿಕೊಂಡು ಬಿಜೆಪಿ ದಿಗ್ವಿಜಯ ಸಾಧಿಸಿತ್ತು. ಹೀಗೆ ಒಂದಲ್ಲ ಎರಡಲ್ಲ 10 ಹೇಳಿಕೆಗಳನ್ನ ನಮೋ ವಿರುದ್ಧ ವಿಪಕ್ಷಗಳು ಮಾಡ್ತಾನೆ ಬಂದಿವೆ. ಸದ್ಯ ಪ್ರಧಾನಿ ಮೋದಿ ವಿರುದ್ಧ ನಾಲಿಗೆ ಹರಿಬಿಟ್ಟಿರೋ ಸಚಿವ ತಂಗಡಗಿ ಹೇಳಿಕೆಗೆ ಕೇಸರಿ ಪಡೆ ಕೆರಳಿದೆ. ಸಚಿವ ಶಿವರಾಜ್ ತಂಗಡಗಿ ವಿರುದ್ಧ ಚುನಾವಣಾ ಆಯೋಗಕ್ಕೆ ಬಿಜೆಪಿ ದೂರು ನೀಡಿದೆ. ಶಾಸಕ ಪಿ ರಾಜೀವ್ ನೇತೃತ್ವದ ಬಿಜೆಪಿ ನಿಯೋಗ ತಂಗಡಗಿ ಕಪಾಳಕ್ಕೆ ಹೊಡೆಯುವಂತೆ ನೀಡಿರುವ ಹೇಳಿಕೆ ಶಾಂತಿ ಕದಡಲಿದೆ ಎಂದು ದೂರಿದೆ. ಇನ್ನು ಸಚಿವ ಶಿವರಾಜ್ ತಂಗಡಗಿ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು ಅಂತ ಒತ್ತಾಯಿಸಿದೆ. ಇನ್ನೊಂದೆಡೆ ಸಂಸ್ಕೃತಿ ಸಚಿವರೇ ನಮ್ಮ ನಾಡಿನ ಸಂಸ್ಕೃತಿ ಪರಂಪರೆಯನ್ನ ಮರೆತು ನಾಲಿಗೆ ಹರಿಬಿಟ್ರೆ ಹೇಗೆ ಸ್ವಾಮಿ ಅಂತಿದ್ದಾರೆ ಜನರು. ನೋಡಿದ್ರಲ್ವಾ, ವಿಪಕ್ಷ ನಾಯಕರ ನಾಲಿಗೆ ತಪ್ಪಿದ ಮಾತುಗಳನ್ನೇ ಬಿಜೆಪಿ ಅದ್ಹೇಗೆ ಲಾಭವನ್ನ ಮಾಡಿಕೊಳ್ತಾ ಇದೆ ಅಂತ. ಈ ಬಾರಿ ಕಾಂಗ್ರೆಸ್ ವಾಗ್ಬಾಣಗಳನ್ನ ನಮೋ ಅದ್ಹೇಗೆ ತಿರುಮಂತ್ರವಾಗಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದಾಗಿತ್ತು ಈವರೆಗಿನ ಬರ್ನಿಂಗ್ ಸ್ಟೋರಿ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.